ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸಾಂಬಾರು ಪುಡಿ ಮಾಡೋ ಇದರಲ್ಲಿ ಎಲ್ಲನೇ ಮರ್ತೇ ಹೋಯ್ತು ಅಂತ ಹೇಳ್ಬೋದು. ಇವತ್ತಿನ ನಮ್ಮ ವಿಡಿಯೋ ಏನು ಅಂತ ಕೇಳ್ತೀರಾ? ಬನ್ನಿ ಅದನ್ನೇ ನೋಡೋಣ. ಇವತ್ತು ಅಂದರೆ ಸಂಡೇ ದಿವಸ ಫ್ರೀ ಇರುತ್ತೆ ಅಂತ ಸಾಂಬಾರು ಪುಡಿ ಮಾಡಿಕೊಂಡೆ. ಇದರಲ್ಲಿ ಕೆಲವೊಂದು ವಿಡಿಯೋ ಮಾಡ್ಕೊಳೋದೇ ಮರ್ತೋಯ್ತು. ಏನು ವಿಡಿಯೋ ಅಂತ ನಿಮ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಇದೊಂದು ಚಿಕ್ಕ ವಿಡಿಯೋ. ಹಾಗೆ ನಿಮ್ಗಿಷ್ಟ ಆಗಿರೋ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಭಾನುವಾರದ ದಿವಸ ಈ ರೀತಿಯಾಗಿ ಸಾಂಬಾರು ಪುಡಿ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಪೂರ್ತಿಯಾಗಿ ಖಾಲಿ ಆಗಿತ್ತು ಕಣ್ರಿ. ನಾನು ಲಾಸ್ಟ್ ವೀಕೇ ಮಾಡ್ಕೋಬೇಕಾಯಿತು, ಸಂಡೇ ಆಗಲಿಲ್ಲ. ಆ ಕಾರಣಕ್ಕಾಗಿ ಈ ವೀಕ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿ, ಅದರದ್ದೇ ವಿಡಿಯೋ ಮಿಸ್ ಆಗಿರೋದು. ಅಷ್ಟೇ ಅಲ್ಲ, ಅವತ್ತೇನು ಮಾಡಿದ್ದೆ ಅನ್ನೋದು ಸಹ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಸಾಂಬಾರು ಪುಡಿ ಮಾಡೋದಂತೂ ತುಂಬಾ ತಲೆನೋವು ಕೆಲಸ ಅಂತಲೇ ಹೇಳ್ಬೋದು. ದಿನವಿಡೀ ಅದೇ ಕೆಲಸ ಸರಿ ಹೋಗುತ್ತೆ. ಎಲ್ಲ ಐಟಮ್ ತರೋದು, ಒಣಗಾಕೋದು, ಅದನ್ನು ಕ್ಲೀನ್ ಮಾಡೋದು, ಮತ್ತೆ ಹುರಿಯೋದು, ಮತ್ತೆ ಮಿಲ್ ಮಾಡಿಸೋದು. ಒಬ್ಬೊಬ್ಬ ಒಂದಲ್ಲ ಎರಡಲ್ಲ ಈ ಸಾಂಬಾರು ಪುಡಿ ಕೆಲಸ. ಆದರೆ ಈ ಸಾಂಬಾರು ಪುಡಿ ನಾವು ಮಾಡಿಕೊಂಡ್ರೆ 6 ತಿಂಗಳವರೆಗೂ ನಮಗೆ ಭಯನೇ ಇಲ್ಲ ಅಂತ ಹೇಳ್ಬೋದು. ಅಂಗಡಿನಲ್ಲಿ ತಂದರೆ ಚೆನ್ನಾಗಿ ಅನಿಸಲ್ಲ ಸಾಂಬಾರಂತೂ. ಹೋಟೆಲ್ಗೆ ಅಂತ ನಾನು 2 kgಗೆ ಆಗೋಷ್ಟು ಸಾಂಬಾರು ಪುಡಿ ಒಂದೇ ಸರಿ ಮಾಡ್ಕೊತೀನಿ. ಅಂದರೆ ಒಂದು 6 ತಿಂಗಳು ಬರುತ್ತೆ. ಈ ರೀತಿಯಾಗಿ ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಈ ರೀತಿ ಮೆಣಸಿನ್ಕಾಯಿ ನೋಡಿ, ಅದು ಹುರಿದಿರೋದು ಕೂಡ ವಿಡಿಯೋ ಮಾಡೋದು ಮರ್ತೋಗಿದೆ. ಹಾಗೆ ಈ ರೀತಿ ಮಿಲ್ ಮಾಡಿಸೋಣ ಅಂತ ಹುರಿದಿದ್ದೆಲ್ಲ ಆದಮೇಲೆ, ಅಂದರೆ ಹುರಿದಿದ ತಕ್ಷಣವೇ ಮಿಲ್ ಮಾಡಿಸ್ಬಿಡ್ಬೇಕು, ಇಲ್ಲಾಂದರೆ ರುಚಿ ಅನ್ನೋದು ಚೆನ್ನಾಗಿ ಅನಿಸಲ್ಲ ಸಾಂಬಾರು ಪುಡಿ ಅಂತೂ ಹೇಳ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ಮಿಲ್ ಮಾಡಿಸೋಣ ಅಂತ ತೊಗೊಂಡೋದ್ವಿ. ನಾನು ನಮ್ಮ ಮನೆಯವರು ಈ ರೀತಿ ಮಿಲ್ ಮಾಡಿಸಿದ್ವಿ ನೋಡಿ. ಅಲ್ಲಿ ವೆಯ್ಟ್ ಚೆಕ್ ಮಾಡ್ತಾರೆ. ಎಷ್ಟು ನಾವು ತಂದಿರೋ ಪಾತ್ರೆ ಅಥವಾ ಬಕೆಟ್ ಎಷ್ಟಿದೆ, ಹಾಗೆ ತಂದಿರೋ ಅಂಥ ಐಟಮ್ ಎಷ್ಟಿದೆ ಅಂತ ಎಲ್ಲ ಚೆಕ್ ಮಾಡಿ ಆ ರೀತಿಯಾಗಿ ದುಡ್ಡು ತೊಗೊತಾರೆ ಮಿಲ್ಲವರಂತೂ. ಈ ರೀತಿಯಾಗಿ ಎಲ್ಲ ಚೆಕ್ ಮಾಡಿ ಮಿಲ್ ಮಾಡಿಸ್ರಿ, ಮತ್ತು ಚೆಕ್ ಮಾಡಿಸ್ಕೊಂಡು ತೊಗೊಂಬಂದ್ವಿ ಅಂದ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಮಿಷಿನಲ್ಲೆಲ್ಲ ಉಳಿದಿರುತ್ತೆ ಸಾಂಬಾರು ಪುಡಿ. ಅದಕ್ಕೋಸ್ಕರ ನಾವು ಅರ್ಧ kg ತೊಗರಿಬೇಳೆ ತೊಗೊಂಡೋಗಿದ್ವಿ. ಆ ತೊಗರಿಬೇಳೆ ಹಾಕಿದ್ರಲ್ಲಿ ಬಂದಿರೋ ಅಂಥ ಸಾಂಬಾರು ಪುಡಿ ನೋಡಿ ಇದಾಗಿರುತ್ತೆ. ನೋಡಿದ್ರಲ್ವ, ಒಂದು 1/4 kg ಮೇಲೇ ಇರುತ್ತೆ ಈ ಸಾಂಬಾರು ಪುಡಿ ಅಂತೂ. ತೊಗೊಂಡೋಗಿಲ್ಲ ಅಂದರೆ ವೇಸ್ಟ್ ಆಗ್ತಾಯಿತ್ತು. ಅಕ್ಕಿ ಅಥವಾ ತೊಗರಿಬೇಳೆ ತೊಗೊಂಡೋಗಿ ಆ ರೀತಿಯಾಗಿ ಕೊನೆಯಲ್ಲಿ ಹಾಕ್ಸಿದ್ರೆ ಆಯಿತು. ನೋಡಿ, ಎಷ್ಟು ಮಾತ್ರ ಬಂದಿದೆ ನಮ್ಮದು ಸಾಂಬಾರು ಪುಡಿ ಅಂತೂ. ಇನ್ನೂ ಒಂದು ವಾರ ಟೈಮ್ ಹಿಡಿಯುತ್ತೆ ಇದು ಯೂಸ್ ಮಾಡೋಕ್ಕೆ. ಯಾಕಂದರೆ ಹೊಸದ್ರಲ್ಲೇ ಮಾಡಿದ್ರೆ ಅದು ಒಂಥರ ಖಾರ ಒಂಥರ ಕಾಟು ಒಂಥರ ನೋಡಿ, ಆ ರೀತಿಯಾಗಿ ಅನಿಸುತ್ತೆ. ಆ ರೀತಿಯಾಗಿ ಅದು ಸೆಟ್ ಆಗಬೇಕು. ನಾವೆಲ್ಲ ಕಾಳುಗಳು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು ಎಲ್ಲ ಹಾಕಿರ್ತೀರಲ್ಲ, ಅದೆಲ್ಲ ಒಟ್ಟುಗೂಡಿ ಅದು ಒಂಥರ ಸೆಟ್ ಆಗುತ್ತೆ. ಆವಾಗಲೇ ಅದು ಸಾಂಬಾರು ಪುಡಿ ಅನ್ನೋದು ಟೇಸ್ಟ್ ಅನ್ನೋದು ಬರೋದು. ಒಂದು ವಾರ 10 ದಿವಸ ಆಗುತ್ತೆ. ಅಲ್ಲಿವರೆಗೂ ಏನು ಮಾಡ್ತೀರಾ ಅಂತ ಕೇಳ್ತೀರಾ? ನೋಡಿ, ಅದಕ್ಕೋಸ್ಕರನೇ ನಮಗೆ ಲಕ್ಷ್ಮಿ ಬರ್ತಾಳಲ್ಲ, ಅವಳನ್ನ ಕೇಳಿದ್ದೆ. ಅವಳಿಗೂ ನಾನು ಹೇಳ್ಕೊಟ್ಟಿದ್ದೆ ಇದೇ ಥರ ಸಾಂಬಾರು ಪುಡಿ ಮಾಡೋದನ್ನು. ಅದಕ್ಕೆ ಅವಳು ಸ್ವಲ್ಪ ತಂದುಕೊಟ್ಟಿದ್ಲು. ಸ್ವಲ್ಪ ಅಂದರೆ ಅಂದರೆ ವಾರಕ್ಕಾಗುತ್ತೆ ಅಷ್ಟು ಮಾತ್ರ ತಂದುಕೊಟ್ಟಿದ್ಲು. ಅವಳಿಗಂತೂ ತುಂಬಾ ಥ್ಯಾಂಕ್ಸ್ ಅಪ್ಪ. ನೋಡಿ, ಇಷ್ಟು ತಂದುಕೊಟ್ಟಿದ್ಲು ಸಾಂಬಾರು ಪುಡಿ. ಸೇಮ್ ಟು ಸೇಮ್ ನಾನು ಯಾವ ರೀತಿ ಮಾಡಿದ್ದೇನೋ ಅದೇ ರೀತಿ ಮಾಡಿದ್ದಾಳೆ. ಪಿನ್ ಟು ಪಿನ್ನು ಅಂತ ಹೇಳ್ಬೋದು. ಚೆನ್ನಾಗಿತ್ತು ಅವ್ರದ್ದು ಸಾಂಬಾರು ಪುಡಿ. ಸಾಂಬಾರು ಸಹಿತ ಮಾಡಿದ್ವಿ. ಸೋಮವಾರ ಬೆಳಗ್ಗೆ ಈ ರೀತಿಯಾಗಿ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡಿದ್ದೆ. ಏನು ಭಾನುವಾರ ದಿವಸ ಸಾಂಬಾರು ಪುಡಿಗೆಲ್ಲ ರೆಡಿ ಮಾಡಿರೋ ಟಯರ್ಡ್ ಬೇರೆ, ಇಷ್ಟು ಮಾತ್ರ ರಂಗೋಲಿ ಹಾಕೋಕ್ಕೆ ಸಾಧ್ಯವಾಯಿತು. ದೇವ್ರ ಪೂಜೆದು ವೀಡಿಯೋ ಸಹಿತ ಮಾಡೋಕ್ಕೆ ಆಗಲಿಲ್ಲ. ನನಗದು ಮರೆತು ಹೋಯಿತು ಅಂತಲೇ ಹೇಳ್ಬೋದು ಆ ಟಯರ್ಡಲ್ಲಿ. ಹಾಗೆ ಭಾನುವಾರ ದಿವಸ ನೋಡಿ, ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೆ, ಸಾಂಬಾರು. ಅದ್ರದ್ದು ವಿಡಿಯೋ ಮಾಡಲಿಲ್ಲ. ಹಾಗೆ ಆ ಸಾಂಬಾರು ಉಳಿದಿರೋದಕ್ಕೆ ಹುರುಳಿಕಾಳು ಹುರಿದಾಕಿ ಮಾರನೇ ದಿವಸ ಸೋಮವಾರ ದಿವಸ ಈ ರೀತಿಯಾಗಿ ಸಾಂಬಾರು ಮುದ್ದೆ ತಿಂದ್ಕೊಂಡ್ವಿ. ಹಾಗೆ ನೀವು ಕೇಳ್ಬೋದು, ಆ ತೊಗರಿಬೇಳೆ ಹಾಕ್ಸಿರ್ತೀವಲ್ಲ, ಅದು ಸಾಂಬಾರು ಪುಡಿ ಜರಡಿ ಮಾಡ್ಕೊಂಡಿರ್ತೀವಿ. ಆ ತೊಗರಿಬೇಳೆನ ಏನು ಮಾಡಬೇಕು ಅನ್ನೋದಾದರೆ ಈ ರೀತಿಯಾಗಿ ಬಿಸಿಬೇಳೆ ಬಾತು ಮಾಡಿಕೊಂಡೆ. ನಾನಂತೂ ಸಾಂಬಾರಿಗೆ ಸಹಿತ ಹಾಕ್ಬೋದು, ಏನು ತೊಂದರೆ ಇಲ್ಲ.
ತುಂಬ ಚೆನ್ನಾಗಿತ್ತು ಕಣ್ರಿ. ಬಿಸಿಬೇಳೆಬಾತಂತೂ ಹಸಿ ಬಟಾಣಿ, ಬೀನ್ಸು, ಕ್ಯಾರೆಟು ಎಲ್ಲ ಹಾಕಿ ಸೋಮವಾರ ದಿವಸ ನೈಟು ಈ ರೀತಿಯಾಗಿ ಬಿಸಿಬೇಳೆಬಾತು ಬಿಸಿ ಬಿಸಿಯಾಗಿ ಮಾಡಿಕೊಂಡು ಖಾರ ಬುಂದಿ ಹಾಕ್ಕೊಂಡು ತಿಂತಾಯಿದ್ರೆ ಆ ಮೆಣಸಿನ್ಕಾಯಿ ಹುರಿದಿರೋ ಘಾಟಲ್ಲಿರೋ ಕೆಮ್ಮು, ಗಂಟ್ಲು ಗರ್ಗರ ಎಲ್ಲ ಹೊರಟೋಯ್ತು ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಇದೆ ಕಣ್ರಿ, ಅಷ್ಟು ಬೇಗ ಎಲ್ಲೋಗುತ್ತೆ ಆ ಕೆಮ್ಮು, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ವಾಯ್ಸಲ್ಲೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.